ಸರ್ಕಾರದ ವಿರುದ್ಧ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ಕಿಡಿಕಾರ್ತಾ ಇದ್ದಾರೆ. ಸರ್ಕಾರ ತನಿಖೆಯ ದಾರಿಯನ್ನ ತಪ್ಪಿಸಬಾರದು. ಇದೇ ಎಸ್ಪಿಪಿಯನ್ನ ಸರ್ಕಾರ ಮುಂದುವರಿಸಬೇಕು. ಪ್ರಸನ್ನ ಕುಮಾರ್ ಅವರನ್ನ ಸರ್ಕಾರ ಪ್ರಭಾವಿಗಳ ಒತ್ತಡಕ್ಕೆ ಮಣದಿದೆ ಅಂತ ಅರ್ಥ ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಸರ್ಕಾರ ಯಾರ ಒತ್ತಾಯಕ್ಕೂ ಕೂಡ ಬಗ್ಗದೆ ಎಸ್ಪಿಪಿ ಅವರನ್ನ ಮುಂದುವರಿಸಬೇಕು ಅಂತ ಬಿಜೆಪಿಯ ರವಿಕುಮಾರ್ ಅವರಿಗೆ ಎಂಎಲ್ಸಿ ಆಗ್ರಹಿಸ್ತಾ ಇದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ತನಿಖೆಯನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಯಾವ ಸರ್ಕಾರ ಮಾಡಿಕೊಡ್ದು ಅದನ್ನೇನು ಎಸ್ಪಿಪಿ ಅವರನ್ನ ಹಾಗೆ ಮುಂದುವರಿಸಬೇಕು, ತನಿಖಾಧಿಕಾರಿಗಳನ್ನು ಹಾಗೆ ಮುಂದುವರಿಸಬೇಕು, ತನಿಖೆಯ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತೇಳಿ ಬಿಜೆಪಿ ಆಗ್ರಹ ಪಡಿಸುತ್ತೆ. ನೋಡಿ, ತನಿಖೆಯನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಯಾವ ಸರ್ಕಾರ ಮಾಡಿಕೊಡ್ದು ಅದನ್ನೇನು ಎಸ್ಪಿಪಿ ಅವರನ್ನ ಹಾಗೆ ಮುಂದುವರಿಸಬೇಕು, ತನಿಖಾಧಿಕಾರಿಗಳನ್ನು ಹಾಗೆ ಮುಂದುವರಿಸಬೇಕು, ತನಿಖೆಯ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂತೇಳಿ ಬಿಜೆಪಿ ಆಗ್ರಹ ಪಡಿಸುತ್ತೆ. ಎಸ್ಪಿಪಿ ಅವರ ಬದಲಾವಣೆ ಮಾಡಿಬಿಟ್ರೆ ಏನಾಗ್ಬಿಡುತ್ತೆ ಅಂತ ಕೇಳ್ತಾ ಇದ್ರು. ಎಸ್ಪಿಪಿ ಅವರ ಬದಲಾವಣೆ ಮಾಡೋದು ಯಾಕೆ ಅಂತ ಕಾರಣಕ್ಕೋಸ್ಕರ 2-3 ದಿನಗಳಲ್ಲಿ ಈ ಬದಲಾವಣೆ ಯಾಕೆ ಆಗಬೇಕು ಅಂತ ನಮ್ಮ ಪ್ರಶ್ನೆ. ಯಾಕೆ ಆಗಬೇಕು ಅಂತ ಬದಲಾವಣೆ ಮಾಡುವಂತ ಅಗತ್ಯತೆ ಏನಿದೆ? ಅವರೇನಾದ್ರೂ ವಾದ ಸರಿಯಾಗಿ ಮಾಡಿಲ್ವಾ ಅಥವಾ ಏನು? ಇಲ್ಲಿ ಅತ್ಯಂತ ಮುಖ್ಯವಾಗಿ ಎಸ್ಪಿಪಿ ಬದಲಾವಣೆ ಮಾಡ್ತಾ ಇರುವಂತದ್ದು ಸಚಿವರ ಒತ್ತಡಕ್ಕೋಸ್ಕರ. ಸಚಿವರು ಮೂಗ್ ತೋರಿಸ್ತಾ ಇರೋದು ಯಾಕೆ ಈ ವಿಚಾರದಲ್ಲಿ? ಅವ್ರಿಗೇನು ಅವಶ್ಯಕತೆ ಇದೆ ಈ ಕೇಸ್ನಲ್ಲಿ? ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ? ಯಾಕೆ ಪದೇ ಪದೇ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ? ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ನನ್ನ ಹತ್ರ ಬರಬೇಡಿ ಅಂದ್ರೂ ಕೂಡ ಪದೇ ಪದೇ ಒಬ್ಬೊಬ್ಬರು ಹೋಗಿ ಅಲ್ಲಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಅದರಲ್ಲೂ ಕೂಡ ಎಸ್ಪೆಷಲಿ ಇಬ್ಬರು ಸಚಿವರು. ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ಇದೆ ನಿಮಗೆ? ನಿಮ್ಮ ಮನೆಯಲ್ಲಿ ಹಿಂಗೆ ಯಾರಾದ್ರೂ ಒಬ್ರು ಸತ್ತಿದ್ದಿದ್ರೆ ಹೋಗಿ ಎಸ್ಪಿಪಿ ಬದಲಾವಣೆ ಮಾಡ್ಬಿಟ್ಟು ಚೇಂಜ್ ಮಾಡ್ತಾ ಇದ್ರಾ? ಹೋಗಿ ಕೇಳಿ ರೇಣುಕಾಸ್ವಾಮಿ ಅವರ ಮನೆಯಲ್ಲಿ ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿ. ಆ ಸಚಿವರಿಗೆ ಅರ್ಥ ಆಗೋದಿಲ್ವಾ? ನಿಮ್ಮ ಮನೆಯಲ್ಲಿರುವಂತ ಯಾರಾದ್ರೂ ಒಬ್ರು ಹೀಗೆ ಮರ್ಡರ್ ಆಗಿದ್ದಿದ್ರೆ ನಡೀತಾ ಇತ್ತಾ? ಆಗ ಒತ್ತಡ ಹಾಕಿಬಿಟ್ಟು ಅವ್ರನ್ನ ರಕ್ಷಣೆ ಮಾಡೋಕೆ ನಿಲ್ತಾ ಇದ್ರಾ? ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಮಾನ್ಯ ಮುಖ್ಯಮಂತ್ರಿಗಳು ನೀವು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಬೇಕು ಈ ವಿಚಾರದಲ್ಲಿ. ಯಾವ ಮುಲಾಜಿಗೂ ಕೂಡ ಬಗ್ಬೇಡಿ. ನಿಮ್ಮ ಮೇಲೆ ವಿಶ್ವಾಸ ಇದೆ ನಮಗೆ. ನಿಮ್ಮ ಸಚಿವರ ಮೇಲೆ ವಿಶ್ವಾಸ ಇಲ್ಲ, ನಿಮ್ಮ ಮೇಲೆ ವಿಶ್ವಾಸ ಇದೆ. ಯಾವ ಬದಲಾವಣೆಯನ್ನು ಕೂಡ ಮಾಡಿಕೊಡುದು ಇದರಲ್ಲಿ. ಪ್ರಸನ್ನ ಕುಮಾರ್ ಅವರು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಾರೆ, ಒಳಗೆ ಹಾಕ್ಸೋದ್ರಲ್ಲಿ ಅವರು ಯಶಸ್ವಿ ಆಗ್ತಾರೆ ಅನ್ನೋ ದೃಷ್ಟಿಯಿಂದ ಸಡಿಲ ಮಾಡಬೇಕು ಅಂತನ ನಿಮ್ಮ ಸಚಿವರು ಹೇಳಿದಂಗೆ ವಾದವನ್ನ ಮಂಡಿಸಿ ಈ ಕೇಸನ್ನ ಸಡಿಲ ಮಾಡೋ ಯೋಚನೆನಾ? ನನ್ನ ಸಹೋದ್ಯೋಗಿ ಮಸೂದ್ ನನ್ನ ಸಂಪರ್ಕದಲ್ಲಿದ್ದಾರೆ. ಮಸೂದ್, ವಿ ಬಿಲೀವ್ ಇನ್ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ, ವಿಶ್ವಾಸ ನಮಗೆ ಮುಖ್ಯಮಂತ್ರಿಗಳ ಮೇಲೆ ಇದೆ, ಸಿದ್ದರಾಮಯ್ಯನವರ ಮೇಲೆ. ಇದರಲ್ಲಿ ಬದಲಾವಣೆಯನ್ನ ಮಾಡೋದಿಲ್ಲ, ಈ ಕೇಸ್ ಯಾವುದೇ ರೀತಿಯಾಗಿ ಸಡಿಲ ಮಾಡೋಕೆ ಕೊಡೋದಿಲ್ಲ ಅಂತ ಹೇಳಿ. ಕಾರಣ ಅವರು ಕೂಡ ವಕೀಲರಾಗಿದ್ದಂಥವ್ರೆ ಹಿಂದೆ, ಅವ್ರಿಗೆ ಗೊತ್ತಿದೆ. ಆದ್ರೆ ಈ ಒತ್ತಡವನ್ನ ಹಾಕುವಂತವ್ರನ್ನ ಯಾಕೆ ದೂರ ಇನ್ನೂ ಇಡ್ತಾ ಇಲ್ಲ ಮಸೂದ್? ಅರುಣ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಸ್ಪಿಪಿ ಆಗಿ ಈಗ 1 ವಾರವಷ್ಟೇ ಆಗಿದೆ ಪ್ರಸನ್ನ ಕುಮಾರ್ ಅವರು ನೇಮಕ ಆಗಿ. 2ನೇ ಅವಧಿಯಲ್ಲಿ ದರ್ಶನ್ ಮತ್ತು ಟೀಮನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೂ ಮುಂಚೆನೇ ಇವರು ಎಸ್ಪಿಪಿ ಆಗಿ ನೇಮಕ ಮಾಡಿದ್ರು. ಜೊತೆಗೆ 2ನೇ ಸಂದರ್ಭದಲ್ಲಿ ಪೊಲೀಸ್ ಕಸ್ಟಡಿಗೆ ದರ್ಶನ್ ಮತ್ತು ಆರೋಪಿಗಳು ಬರಬೇಕು ಅಂದರೆ ಇವರ ಸಮರ್ಥ ವಾದವೇ ಕಾರಣ ಅಂತಲೂ ಕೂಡ ಹೇಳಲಾಗ್ತಿದೆ. ಜೊತೆಗೆ ಈ ಹಿಂದೆ ಕೂಡ CBI ಮತ್ತು ಕೆಲವೊಂದು ಬಾಂಬ್ ಬ್ಲಾಸ್ಟ್ ಪ್ರಕರಣಗಳಲ್ಲೂ ಕೂಡ ಆರೋಪಿಗಳ ಏನು ಕೃತ್ಯ ಇದೆ ಅದನ್ನು ಸಾಬೀತು ಮಾಡಿ ಅವ್ರಿಗೆ ಶಿಕ್ಷೆ ಆಗೋ ರೀತಿಯಲ್ಲಿ ಇವರು ನೋಡ್ಕೊಂಡವರು ಮಾಡಿದವರು. ಹಾಗಾಗಿ ಒಂದು ಒಳ್ಳೆ ಹೆಸರು ಪ್ರಸನ್ನ ಕುಮಾರ್ ಅವರಿಗಿದೆ. ಆ ಹಿನ್ನೆಲೆಯಲ್ಲೇ ಸರ್ಕಾರ, ಮುಖ್ಯವಾಗಿ ಸಿದ್ದರಾಮಯ್ಯನವರು ಇಂಟ್ರೆಸ್ಟ್ ತೆಗೆದುಕೊಂಡು ಪ್ರಸನ್ನ ಕುಮಾರ್ ಅವರನ್ನ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎಸ್ಪಿಪಿ ಆಗಿ ನೇಮಕ ಮಾಡಿದ್ದಾರೆ. ಈಗ ದರ್ಶನ್ ಅವ್ರನ್ನ ರಕ್ಷಣೆ ಮಾಡಬೇಕು ಅನ್ನುವಂತಹ ಏನು ಪ್ರಯತ್ನ ಮಾಡ್ತಾ ಇದೆ ಕೆಲವೊಂದು ರಾಜಕಾರಣಿಗಳು, ಪ್ರಭಾವಿಗಳು, ಈಗ ಅವರು ಮತ್ತೆ ತೆರೆಮರೆಯ ಪ್ರಯತ್ನಗಳನ್ನು ಮುಂದುವರಿಸಿದ್ದಾರೆ. ಈ ಒಂದು ಕೇಸ್ನಲ್ಲಿ ಎಸ್ಪಿಪಿ ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನುವಂತಹ ಒತ್ತಡವನ್ನ ಸರ್ಕಾರದ ಮೇಲೆ ತುಂಬಾ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ದಾರೆ. ಇದನ್ನ ಬಿಜೆಪಿ ಕೂಡ ವಿರೋಧ ಮಾಡ್ತಿರುವಂತದ್ದು. ಇವತ್ತು ಎನ್ ರವಿಕುಮಾರ್ ಅವರು ಕೂಡ ಸುದ್ದಿಗೋಷ್ಠಿ ಮಾಡಿ ಈ ಒಂದು ವಿಚಾರ ಅಂದ್ರೆ ಎಸ್ಪಿಪಿ ಬದಲಾವಣೆ ಮಾಡಿದ್ರೆ ತನಿಖೆಯ ದಿಕ್ಕು ಬದಲಾಗುತ್ತೆ, ಕೇಸ್ ವೀಕ್ ಆಗುತ್ತೆ, ಹಾಗಾಗಿ ಎಸ್ಪಿಪಿ ಆಗಿ ಪ್ರಸನ್ನ ಕುಮಾರ್ ಅವ್ರನ್ನೇ ಮುಂದುವರಿಸಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಜನತೆಯಲ್ಲೂ ಕೂಡ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಮತ್ತೆ ಸರ್ಕಾರದ ಮೇಲೆ ಒಂದು ವಿಶ್ವಾಸ ಬಂದಿತ್ತು. ಈ ಒಂದು ಪ್ರಕರಣ ಪಾರದರ್ಶಕವಾಗಿ ತನಿಖೆ ಆಗ್ತಾ ಇದೆ, ಖಂಡಿತವಾಗಿಯೂ ಕೂಡ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದು ವಿಶ್ವಾಸ ಜನತೆ ಇಟ್ಕೊಂಡಿದ್ದಾರೆ. ಈಗ ಎಸ್ಪಿಪಿ ಬದಲಾವಣೆ ಆದ್ರೆ ಪ್ರಭಾವಿಗಳ ಏನು ಒತ್ತಡ ಇದೆ ಅದಕ್ಕೆ ಮಣಿದು ಸರ್ಕಾರ ಎಸ್ಪಿಪಿ ಬದಲಾವಣೆ ಮಾಡಿದ್ರೆ ಎಲ್ಲ ಒಂದ್ ಕಡೆ ಕೇಸು ವೀಕ್ ಆಗುತ್ತೆ, ಜೊತೆಗೆ ರೇಣುಕಾಸ್ವಾಮಿ ಕುಟುಂಬಕ್ಕೂ ಕೂಡ ನ್ಯಾಯ ಸಿಗೋದಿಲ್ಲ, ಆರೋಪಿಗಳು ಸುಲಭವಾಗಿ ತಪ್ಪಿಸಿಕೊಳ್ಳುವಂತ ಅವಕಾಶ ಸಿಗುತ್ತೆ ಅನ್ನುವಂಥದ್ದು. ಮುಖ್ಯವಾಗಿ ದರ್ಶನ್ ಅವರಿಗೆ ಈ ಒಂದು ಪ್ರಕರಣ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ರೆ ಸುಲಭಕ್ಕೆ ಬೇಲ್ ಸಿಗಲ್ಲ, ಇನ್ನು ಕೆಲವು ತಿಂಗಳು ಬೇಲ್ ಸಿಗಲ್ಲ ಅನ್ನುವಂಥ ವಾತಾವರಣ ಇದೆ. ಈಗ ಎಸ್ಪಿಪಿ ಬದಲಾವಣೆ ಮಾಡಿದ್ರೆ ಬೇಲ್ ಸಿಗುತ್ತೆ ಸುಲಭವಾಗಿ ಅನ್ನುವಂತಹದ್ದು, ಜೊತೆಗೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗ್ಬಹುದು, ಒಟ್ಟಾರೆಯಾಗಿ ದರ್ಶನ್ ರಕ್ಷಣೆ ಆಗುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರ. ಆ ಹಿನ್ನೆಲೆಯಲ್ಲಿ ಸರ್ಕಾರದ ಮೇಲೆ ಒತ್ತಡ ಬರ್ತಾ ಇದೆ. ಈಗ ಸರ್ಕಾರ ಎಸ್ಪಿಪಿಯನ್ನ ಮುಂದುವರಿಸಬೇಕು ಅನ್ನುವಂಥ ತೀರ್ಮಾನ ಪ್ರಕಟ ಮಾಡಬೇಕು ಅನ್ನುವಂಥ ಒತ್ತಡ ಕೂಡ ಸಾರ್ವಜನಿಕರಿಂದ ಬರ್ತಾ ಇದೆ. ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.